ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. 2026ನೇ ಇಸವಿ ವೃಷಭ ರಾಶಿಯವರಿಗೆ ಹೇಗಿರಲಿದೆ? ಇದು ಸುಮ್ಮನೆ ಇನ್ನೊಂದು ವರ್ಷ ಅಲ್ಲ, ಇದೊಂದು ಸಮತೋಲಿತ ಪರಿವರ್ತನೆಯ ಕಾಲ ಅಂತನೇ ಹೇಳಬಹುದು. ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಜಿಗಿತ ಇರಬಹುದು, ಸಂಬಂಧಗಳಲ್ಲಿ ಹೊಸ ತ್ಯೂವುಗಳು ಬರಬಹುದು. ಹೀಗೆ ಮುಂದಿನ ವರ್ಷದ ಸಂಪೂರ್ಣ ಚಿತ್ರಣವನ್ನ ಈ ಒಂದು ವಿಶ್ಲೇಷಣೆಯಲ್ಲಿ ನೋಡೋಣ. ಇದು 2026ರ ಪಯಣಕ್ಕೆ ಒಂದು ರೀತಿಯಲ್ಲಿ ದಾರಿದೀಪ ಆಗಲಿದೆ. ನೋಡಿ, 2026ನೇ ವರ್ಷವನ್ನ ವೃಷಭ ರಾಶಿಯವರಿಗೆ 4 ಪ್ರಮುಖ ಸ್ತಂಭಗಳ ಮೇಲೆ ಕಟ್ಟಲಾಗಿದೆ ಅಂತಾನೇ ಹೇಳಬಹುದು. ಯಾವುವು ಅಂದ್ರೆ, ಮೊದಲನೇದು ಬದಲಾವಣೆ, ಆಮೇಲೆ ಬೆಳವಣಿಗೆ, ಜೊತೆಗೆ ಕೆಲವು ಪರೀಕ್ಷೆಗಳೂ ಕೂಡ ಇದೆ, ಮತ್ತು ಕೊನೆಗೆ ಸ್ಥಿರತೆ. ಈ 4 ಅಂಶಗಳು ಒಟ್ಟಿಗೆ ಸೇರಿದಾಗೇನಾಗತ್ತೆ? ಅದೇ ಈ ವರ್ಷದ ಸ್ಪೆಷಾಲಿಟಿ. ಇದು ಜೀವನದಲ್ಲಿ ಖಂಡಿತವಾಗಿಯೂ ಮಹತ್ವದ ತಿರುವುಗಳನ್ನ ತರಲಿದೆ. ಹಾಗಾದ್ರೆ 2026ರ ಒಟ್ಟಾರೆ ಚಿತ್ರಣ ಹೇಗಿದೆ ಅಂತ ನೋಡೋದಾದ್ರೆ, ಇದೊಂದು ರೀತಿ ರೋಲರ್ ಕೋಸ್ಟರ್ ಪಯಣದ ಥರ ಇರಲಿದೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳ ಶಿಖರ ಏರಿದ್ರೆ, ಹಣಕಾಸಿನ ವಿಷಯದಲ್ಲಿ ಕೆಲವು ಏರಿಳಿತಗಳು ಇದ್ದೇ ಇರ್ತವೆ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ವರ್ಷದ ಕೊನೆಯಲ್ಲಿ ಎಲ್ಲವೂ ಒಂದು ಬಲವಾದ, ಸ್ಥಿರವಾದ ನೆಲೆಗೆ ಬಂದು ನಿಲ್ಲುತ್ತೆ. ಇದು ಸುಮ್ಮನೆ ಬದಲಾವಣೆ ಅಲ್ಲ, ಬದಲಿಗೆ ಒಂದು ಅರ್ಥಪೂರ್ಣ ಪರಿವರ್ತನೆಯ ವರ್ಷ. ಈ ವರ್ಷದ ಜ್ಯೋತಿಷ್ಯದ ಅಡಿಪಾಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಂವತ್ಸರ ಅಂದ್ರೆ ಏನು ಅಂತ ಮೊದಲು ತಿಳ್ಕೋಬೇಕಾಗತ್ತೆ. ನೋಡಿ, 2026ರ ಯುಗಾದಿ ಅಂದ್ರೆ ಮಾರ್ಚ್ 19ನೇ ತಾರೀಕು ಒಂದು ಹೊಸ ಸಂವತ್ಸರ ಶುರುವಾಗತ್ತೆ. ಪ್ರತಿಯೊಂದು ಸಂವತ್ಸರಕ್ಕೂ ಅದರದೇ ಆದ ವಿಶೇಷ ಪ್ರಭಾವಗಳಿರ್ತವೆ. ಇದು ಮುಂಬರುವ ಇಡೀ ವರ್ಷದ ಘಟನೆಗಳಿಗೆ ಒಂದು ರೀತಿಯಲ್ಲಿ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದ ಅನ್ಕೋಬಹುದು. ಸರಿ, ಈ ವರ್ಷದ ಭವಿಷ್ಯದ ಹಿಂದಿನ ಏಕೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ, ನಮ್ಮೆಲ್ಲರ ಜೀವನದ ಮೇಲೆ ಪ್ರಭಾವ ಬೀರುವ ಆ ಶಕ್ತಿಶಾಲಿ ಗ್ರಹಗಳು ಶನಿ, ಗುರು ಮತ್ತು ರಾಹುಕೇತು ಇವು 2026ರಲ್ಲಿ ಎಲ್ಲೆಲ್ಲಿ ಸಂಚಾರ ಮಾಡಲಿವೆ, ಯಾಕೆಂದ್ರೆ ಅವುಗಳ ಸ್ಥಾನವೇ ಈ ವರ್ಷದ ಘಟನೆಗಳ ಹಿಂದಿನ ನಿಜವಾದ ಡ್ರೈವಿಂಗ್ ಫೋರ್ಸ್. ಈ ಗ್ರಹಗಳ ಸ್ಥಾನಗಳಿದೆಯಲ್ಲ, ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲಿಗೆ ಶನಿ ಗ್ರಹದ ಬಗ್ಗೆ ಮಾತಾಡೋಣ. ಶನಿ 11ನೇ ಮನೆಯಲ್ಲಿದ್ದಾನೆ. ಇದನ್ನ ಜ್ಯೋತಿಷ್ಯದಲ್ಲಿ ಲಾಭಸ್ಥಾನ ಅಂತ ಕರೀತಾರೆ. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಈ ವರ್ಷ ಆದಾಯದ ಹರಿವು ಹೆಚ್ಚಾಗ್ಲಿದೆ ಮತ್ತು ತುಂಬಾ ದಿನಗಳಿಂದ ಅನ್ಕೊಂಡಿದ್ದ ಕನಸುಗಳು ನನಸಾಗುವ ಸಾಧ್ಯತೆ ಇದೆ. ಇನ್ನು ಗುರು ಮಾತು, ಸಂಪತ್ತು ಮತ್ತು ಕುಟುಂಬದ ಮೇಲೆ ಪ್ರಭಾವ ಬೀರ್ತಾನೆ. ಹಾಗೆಯೇ ರಾಹುಕೇತುಗಳು ವೃತ್ತಿ ಜೀವನಕ್ಕೆ ಖ್ಯಾತಿಯನ್ನ ತಂದುಕೊಳ್ಳೋದ್ರ ಜೊತೆಗೆ ಕೆಲವು ಸವಾಲುಗಳನ್ನು ತರಲಿವೆ. ಇನ್ನು ಗುರುಗ್ರಹದ ಪ್ರಯಾಣವನ್ನಂತೂ ನಾವು ಖಂಡಿತ ಗಮನಿಸಲೇಬೇಕು. ಯಾಕಂದ್ರ ವರ್ಷದ ಮೊದಲ ಭಾಗದಲ್ಲಿ ಅಂದ್ರೆ ಜೂನ್ 1ರವರೆಗೆ ಗುರು ಇರೋದು 2ನೇ ಮನೆಯಲ್ಲಿ. ಇದರಿಂದ ಮಾತು ತುಂಬಾ ಪ್ರಭಾವಶಾಲಿಯಾಗುತ್ತೆ ಮತ್ತು ಹಣದ ಉಳಿತಾಯ ಕೂಡ ಜಾಸ್ತಿಯಾಗುತ್ತೆ. ಆದ್ರೆ ಜೂನ್ ನಂತರ ಸಹೋದರರ ಜೊತೆಗಿನ ಸಂಬಂಧಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ವರ್ಷದ ಕೊನೆಯಲ್ಲಿ ಆಸ್ತಿಗೋಸ್ಕರ ಮಿತಿಮೀರಿ ಸಾಲ ಮಾಡೋ ಅಪಾಯ ಕೂಡ ಇದೆ, ಹುಷಾರಾಗಿರ್ಬೇಕು. ಓಕೆ, ಗ್ರಹಗಳ ಪ್ರಭಾವದ ಬಗ್ಗೆ ಈಗ ಒಂದು ಐಡಿಯಾ ಬಂತು. ಸರಿ, ಈ ಎಲ್ಲ ಗ್ರಹಗಳ ಸಂಚಾರ, ಈ ಟೈಮ್ಲೈನ್ ಎಲ್ಲವೂ ನಮ್ಮ ಡೈಲಿ ಲೈಫ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗ ನಾವು ನಮ್ಮ ವೃತ್ತಿ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯದಂಥ ಪ್ರಮುಖ ಕ್ಷೇತ್ರಗಳ ಮೇಲೆ ಇದರ ರಿಯಲ್ ವರ್ಲ್ಡ್ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ನೋಡೋಣ. ಹಾಗಾದ್ರೆ ಈ ವರ್ಷ ನಮ್ಮ ಗಮನ, ನಮ್ಮ ಎನರ್ಜಿ ಎಲ್ಲವನ್ನೂ ಎಲ್ಲಿ ಹೆಚ್ಚು ಫೋಕಸ್ ಮಾಡಬೇಕು? ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಹಪಾಲು ಗಮನ ಹೋಗ್ಬೇಕಾಗಿರೋದು ವೃತ್ತಿ ಮತ್ತು ಹಣಕಾಸಿನ ಕಡೆಗೆ. ಅದರ ನಂತರ ಪ್ರೀತಿ ಮತ್ತು ಆರೋಗ್ಯ ಬರುತ್ತೆ. ಅಂದ್ರೆ ಈ ಕ್ಷೇತ್ರಗಳಲ್ಲೇ ಅತಿ ಹೆಚ್ಚು ಬದಲಾವಣೆ ಮತ್ತು ಬೆಳವಣಿಗೆಯನ್ನ ನಾವು ನಿರೀಕ್ಷಿಸಬಹುದು. ವೃತ್ತಿ ಜೀವನದ ವಿಚಾರಕ್ಕೆ ಬರೋದಾದ್ರೆ, 2026 ಒಂದು ದೊಡ್ಡ ಬದಲಾವಣೆಗಳ ವರ್ಷ. ಹೊಸ ಕೆಲಸ ಸಿಗಬಹುದು, ಹೊಸ ಹುದ್ದೆ ಸಿಗಬಹುದು, ಅಷ್ಟೇ ಯಾಕೆ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ಅದರಲ್ಲೂ IT, ಡಿಜಿಟಲ್ ಮಾರ್ಕೆಟಿಂಗ್, ಫೈನಾನ್ಸ್ ಈ ಥರದ ಕ್ಷೇತ್ರಗಳಲ್ಲಿರೋರ್ಗಂಟೂ ಸಖತ್ ಅವಕಾಶಗಳಿವೆ. ಆದೇ ಒಂದು ವಿಷಯ, 10ನೇ ಮನೆಯಲ್ಲಿರೋ ರಾಹು ಖ್ಯಾತಿಯ ಜೊತೆಗೆ ವಿವಾದದ ಅಪಾಯವನ್ನು ತರಬಹುದು. ಅದಕ್ಕೆ ಯಾವುದೇ ನಿರ್ಧಾರ ತಗೋಬೇಕಾದ್ರೆ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವಿಷಯಕ್ಕೆ ಬಂದ್ರೆ, ಈ ವರ್ಷವನ್ನ 2 ಭಾಗಗಳಾಗಿ ನೋಡಬಹುದು. ಫಸ್ಟ್ ಹಾಫ್ನಲ್ಲಿ ಖರ್ಚುಗಳು ಜಾಸ್ತಿ, ಸ್ವಲ್ಪ ಏರಿಳಿತಗಳು ಇರ್ತವೆ. ಆದ್ರೆ ವರ್ಷದ ಸೆಕೆಂಡ್ ಹಾಫ್ ಇದೆಯಲ್ಲ, ಅಲ್ಲಿಂದ ಸ್ಥಿರತೆ ಹೆಚ್ಚಾಗುತ್ತೆ. ಆಸ್ತಿ ಅಥವಾ ವಾಹನ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ರ ಇದು ಪರ್ಫೆಕ್ಟ್ ಟೈಮ್. ಅಷ್ಟೇ ಅಲ್ಲ, ಹಳೆ ಸಾಲಗಳೆಲ್ಲ ಈ ಸಮಯದಲ್ಲಿ ತೀರಿ ಹೋಗುವ ಸಾಧ್ಯತೆನೂ ಇದೆ.
ಇನ್ನು ಲವ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಅವಿವಾಹಿತರಿಗೆ ಮೇಯಿಂದ ಆಗಸ್ಟ್ ನಡುವಿನ ಸಮಯ ಇದೆಯಲ್ಲ, ಇದು ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಈ ಸಮಯದಲ್ಲಿ ಹೊಸ ಸಂಬಂಧಗಳು ಶುರುವಾಗುವ ಬಲವಾದ ಸಾಧ್ಯತೆಗಳಿವೆ. ಇದು ಶುಕ್ರನ ಅನುಗ್ರಹದಿಂದ ಬರುವ ಒಂದು ವಿಶೇಷವಾದ ಪೀರಿಯಡ್ ಅಂತಾನೆ ಹೇಳ್ಬೋದು. ಇನ್ನು ಮದುವೆ ಆಗಿರೋ ದಂಪತಿಗಳು ಭಾವನಾತ್ಮಕವಾಗಿ ಒಂದು ಕ್ಲಾರಿಟಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ವರ್ಷದ ಕೊನೆಗೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ. ಕೆಲವರಿಗೆ ಮದುವೆಯ ಯೋಗ ಕೂಡ ಕೂಡಿ ಬರ್ಲಿದೆ. ಅಷ್ಟೇ ಅಲ್ಲ, ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನ ಆಗ್ಬೋದು, ಅಥವಾ ಮನೆ ಖರೀದಿ, ಮನೆ ಬದಲಾವಣೆ, ಈ ತರಹದ ಶುಭ ಘಟನೆಗಳು ನಡೆಯುವ ಸಾಧ್ಯತೆಯೂ ಇದೆ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ಈ ವರ್ಷ ನಿರಂತರವಾಗಿ ಗಮನ ಕೊಡ್ಲೇಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಗಂಟಲು, ಥೈರಾಯ್ಡ್, ಕಣ್ಣಿನ ಸಮಸ್ಯೆಗಳು ಮತ್ತು ಮೆಂಟಲ್ ಸ್ಟ್ರೆಸ್ ಬಗ್ಗೆ ಹುಷಾರಾಗಿರಬೇಕು. ಯೋಗ, ಪ್ರಾಣಾಯಾಮ ಮತ್ತು ಸಿಂಪಲ್ ಆದ ಆಹಾರ ಪದ್ಧತಿಗಳು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತವೆ. ಈಗ ಬನ್ನಿ, ಇಡೀ ವರ್ಷವನ್ನ ತಿಂಗಳುಗಳಾಗಿ ವಿಂಗಡಿಸಿ ನೋಡೋಣ. ಯಾವ ಟೈಮಲ್ಲಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಬೇಕು ಮತ್ತು ಯಾವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಈ ಒಂದು ಟೈಮ್ ಲೈನ್ 2026ನ್ನ ಗೆಲ್ಲೋದಕ್ಕೆ ಒಂದು ಗೈಡ್ ಬುಕ್ ತರ ಕೆಲಸ ಮಾಡುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಆದ್ರೆ ಮಾರ್ಚ್, ಏಪ್ರಿಲ್ ಇದೆಯಲ್ಲ, ಅದೊಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬಹುದು. ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಪ್ರಮೋಷನ್ ಸಿಗುವ ಯೋಗ ಕೂಡ ಇದೆ. ಆಮೇಲೆ ಜುಲೈ, ಆಗಸ್ಟ್ ತಿಂಗಳುಗಳು ಪ್ರೀತಿ, ಪ್ರೇಮ ಮತ್ತು ಆಸ್ತಿ ಖರೀದಿಗೆ ಅದ್ಭುತವಾದ ಸಮಯ. ಮತ್ತು ಕೊನೆಗೆ ನವೆಂಬರ್, ಡಿಸೆಂಬರ್ನಲ್ಲಿ ವೃತ್ತಿಯಲ್ಲಿ ಗೌರವ ಸನ್ಮಾನಗಳು ಸಿಗೋದ್ರ ಜೊತೆಗೆ ಹಳೆಯ ಸಮಸ್ಯೆಗಳೆಲ್ಲ ಬಗೆಹರುತ್ತವೆ. ಸರಿ, ಹಾಗಾದ್ರೆ ಈ ವರ್ಷದ ಸವಾಲುಗಳನ್ನ ಎದುರಿಸಿ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಕ್ಕೆ ಏನ್ ಮಾಡಬಹುದು? ಬನ್ನಿ ಈಗ ಕೆಲವು ಸರಳ ಆದ್ರೆ ತುಂಬಾ ಪವರ್ಫುಲ್ ಆದ ಜ್ಯೋತಿಷ್ಯ ಪರಿಹಾರಗಳನ್ನ ನೋಡೋಣ. ಇದೊಂದು ರೀತಿ ಯಶಸ್ಸಿಗೆ ಒಂದು ಆಕ್ಷನ್ ಪ್ಲಾನ್ ಇದ್ದ ಹಾಗೆ. ಇಲ್ಲಿ 3 ಮುಖ್ಯವಾದ ಪರಿಹಾರಗಳಿವೆ. ಮೊದಲನೇದಾಗಿ, ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಜೊತೆಗೆ ದುರ್ಗಾ ಮತ್ತು ಗಣಪತಿಯ ಪ್ರಾರ್ಥನೆ ಮಾಡಿದ್ರೆ ಭಯ ಮತ್ತು ಒತ್ತಡ ಕಮ್ಮಿಯಾಗುತ್ತೆ. ಎರಡನೇದಾಗಿ, ವೈಯಕ್ತಿಕ ಜಾತಕವನ್ನ ಸರಿಯಾಗಿ ಪರಿಶೀಲನೆ ಮಾಡಿಸಿ ವಜ್ರ ಅಥವಾ ಜಿರ್ಕಾನ್ ಧರಿಸೋದನ್ನ ಪರಿಗಣಿಸಬಹುದು. ಮತ್ತು ಮೂರನೇದಾಗಿ, ಬಿಳಿ ಬಟ್ಟೆಗಳ ದಾನ, ಅನ್ನದಾನ ಮತ್ತು ಮಹಿಳೆಯರಿಗೆ ಸಹಾಯ ಮಾಡೋದು. ಇದು ಈ ವರ್ಷ ತುಂಬಾನೇ ಒಳ್ಳೆ ಫಲ ಕೊಡುತ್ತೆ. ಓಕೆ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಒಂದು ಮಾತಂತೂ ಸ್ಪಷ್ಟ: 2026 ವೃಷಭ ರಾಶಿಯವರಿಗೆ ಬದಲಾವಣೆ ಮತ್ತು ಬೆಳವಣಿಗೆಯ ಒಂದು ಪರಿವರ್ತಕ ವರ್ಷ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದರ ಸಾರಾಂಶ ಏನು ಅಂತ ಈಗ ನೋಡೋಣ. ಕೊನೆಯದಾಗಿ ಒಂದು ಪ್ರಮುಖ ವಿಷಯವನ್ನ ಯಾವಾಗ್ಲೂ ನೆನಪಿನಲ್ಲಿಡಬೇಕು. ಅದೇನಂದ್ರೆ, ಗ್ರಹಗಳು ಅವಕಾಶಗಳನ್ನ ಒದಗಿಸ್ತವೆ ನಿಜ, ಆದ್ರೆ ನಮ್ಮ ಸ್ವಂತ ಪ್ರಯತ್ನ ಮತ್ತು ಧೈರ್ಯವೇ ಅವುಗಳನ್ನ ಯಶಸ್ವಿಯಾಗಿ ಪರಿವರ್ತಿಸೋದು. ಅಲ್ಟಿಮೇಟ್ ಆಗಿ ಭವಿಷ್ಯ ಇರೋದು ನಮ್ಮ ಕೈಯಲ್ಲೇ. ಹಾಗಾದ್ರೆ ಈ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. 2026 ತರಲಿರುವ ಬದಲಾವಣೆಗಳನ್ನ ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ಬಹುದು? ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ಪ್ಲಾನ್ ರೂಪಿಸಿ ಮುಂಬರುವ ವರ್ಷವನ್ನ ಯಶಸ್ವಿಗೊಳಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.